ನಾವೆಲ್ಲ ಕನಸುಗಳನ್ನು ಕಾಣ್ತೀವಿ ನಮ್ಮ ಯಶಸ್ಸಿಗಾಗಿ. ಆದರೆ ಜಗತ್ತಿನಲ್ಲಿ ಕೆಲ ಜನರಿರ್ತಾರೆ, ಅವರ ಕನಸುಗಳಲ್ಲಿ ಬೇರೆಯವರ ಏಳಿಗೆ ಇರುತ್ತೆ, ಇತರರ ಯಶಸ್ಸು ಅಲ್ಲಿ ಅಡಕವಾಗಿರುತ್ತೆ. ಬನ್ನಿ, ಅಂತಹ ಕನಸು ಕಂಡು ಆ ಕನಸನ್ನ ನನಸು ಮಾಡಿದ ಒಬ್ಬ ವ್ಯಕ್ತಿಯನ್ನ ಭೇಟಿ ಮಾಡಿ ಬರೋಣ. ಇದುವೇ ಈ ಹೊತ್ತಿನ ವಿಶೇಷ ಸೂಪರ್ 30. ಇದು ಸೂಪರ್ 30ಯ ಸೂಪರ್ ಕತೆ. ಇಲ್ಲಿನ ಟೀಚರ್ ಸೂಪರ್, ವಿದ್ಯಾರ್ಥಿಗಳಂತೂ ಸೂಪರ್. ಸಾವಿರಾರು ಅಭ್ಯರ್ಥಿಗಳ ಸ್ಪರ್ಧೆಯಲ್ಲಿ ಅಂತಿಮವಾಗಿ ಆಯ್ಕೆಯಾಗೋದು 30 ಮಂದಿ ಮಾತ್ರ. ಅಷ್ಟಕ್ಕೂ ಸ್ಪರ್ಧೆಗೆ ಅರ್ಹತೆ ಏನು ಗೊತ್ತಾ? ಬಡತನ ಮತ್ತು ಪ್ರತಿಭೆ. ಏನಿದು ಸೂಪರ್ 30ಯ ಇಂಟ್ರೆಸ್ಟಿಂಗ್ ಕತೆ ಅಂತಂದ್ರ ಈ ರಿಪೋರ್ಟ್ ನೋಡಿ. हम सब सपने देखते हैं खुद की कामयाबी के, खुद की तरक्की के, लेकिन कुछ लोग ऐसे हैं जो सपने देखते हैं दूसरों की कामयाबी के, दूसरों की तरक्की के। आइए मिलते हैं आनंद जी से। He's just like my big brother. He used to guide me in all sort of problems, not even academic. Even sometime I'm so economically weak that sometime I won't able to even pay my fees. He used to help me there. Even my J form, he lent me 1,000 rupees. ಶ್ಯಾಮ್ ಅನ್ನೋ ಈ ವಿದ್ಯಾರ್ಥಿ ತನ್ನ ಯಶಸ್ಸನ್ನ ಸೂಪರ್ 30ಗೆ ಅರ್ಪಿಸ್ತಾನೆ. ತನ್ನ ತಂದೆ ಮಾಫಿಯಾದಿಂದ ಕೊಲ್ಲಲ್ಪಟ್ಟಾಗ ಈತನ ಹಾದಿಯಲ್ಲಿ ಕಂಡದ್ದು ಬರೀ ಕಷ್ಟಗಳೇ. हमसे हर समय पूछता था क्या मम्मी हो जाएगा ना. बोले हाँ बेटा. ಶ್ಯಾಮ್ ನನ್ನನ್ನ ಪ್ರತಿ ಬಾರಿಯೂ ಕೇಳ್ತಿದ್ದ, ಅಮ್ಮ ನಾನು IIT ಪ್ರವೇಶ ಗಿಟ್ಟಿಸ್ಕೊಳ್ಳಕ್ಕಾಗತ್ತಾ ಅಂತ. ಅವನಿಗೆ ನಾನು ಹೇಳ್ತಾ ಇದ್ದಿದ್ದಿಷ್ಟೇ, ನನಗೆ ನಿನ್ನನ್ನ ಬಿಟ್ಟು ಮತ್ಯಾರೂ ಇಲ್ಲ, ನೀನು ಜೀವನದಲ್ಲಿ ಗೆಲ್ತೀಯ, ಚೆನ್ನಾಗಿ ಓದಿ ಗುರಿ ತಲುಪ್ತೀಯ ಅಂತ. ಸೂಪರ್ 30 ತಾಕತ್ತೇ ಅಂತಹದ್ದು. ಕೈ ಚೆಲ್ಲಿ ಕುಳಿತಿದ್ದ ಕನಸುಗಳಿಗೆ ಶಕ್ತಿ ತುಂಬುತ್ತೆ ಸೂಪರ್ 30. ಹಾಗಾಗಿ ಯಶಸ್ಸು ಕಂಡ ವಿದ್ಯಾರ್ಥಿಗಳ ಮನದಾಳದ ಮಾತು ಎಂದೂ ಮುಗಿಯದ ಹಾಡು. And he told me, solve your riddle, just go for it, never look back. ಮತ್ತೊಬ್ಬ ವಿದ್ಯಾರ್ಥಿ ಸತೀಶ್ ರದ್ದು ಇದೇ ಕಥೆ. ತಂದೆ ಸಾವಿನ ಬಳಿಕ ತಾಯಿಗೆ ಬರ್ತಾ ಇದ್ದ 200 ರೂಪಾಯಿ ವಿಧವಾ ವೇತನದಲ್ಲೇ ವಿದ್ಯಾಭ್ಯಾಸ ನಡೆಯಿತು. जब मैं ISC फर्स्ट ईयर में था उस समय तक हमें IIT का नाम तक नहीं पता था. 200 रुपया पेंशन मिलता था, विधवा पेंशन. वो 200 रुपये में मतलब जो भी कॉपी किताब हुआ किसी तरह से अपना कॉम्प्रोमाइज करके ला. दिन रात मतलब पढ़ना ही पढ़ना है. पहले IIT क्वालिफाई करो, उसके बाद जितना मस्ती करना है मस्ती करो. मतलब मस्ती होता है मगर मस्ती में भी पढ़ाई होता है. IIT क्वालिफाई करने के बाद मेरा दिल लगा कि अब मेरा दुनिया बदल. ಇವರೆಲ್ಲರ ಮಾತುಗಳಿಗೆ ಜೀವ ತುಂಬಿದ್ದು ಸೂಪರ್ 30. ಈ ಸೂಪರ್ 30ಗೆ ಬುನಾದಿ ಹಾಕಿದ್ದು ರಾಮಾನುಜಂ ಗಣಿತ ಶಾಲೆ. ವಿದ್ಯಾರ್ಥಿಗಳು ಹಿರಿ ಹಿಗ್ಗೋ ಕ್ಷಣಗಳಿಗೆ ಬಲ ತುಂಬಿದ ಸಂಸ್ಥೆಯ ಬಗ್ಗೆ ನೋಡಿದ್ರೆ, ಹಾಗಿದ್ರೆ ಈ ಸೂಪರ್ 30 ಏನು, ಯಾರಿತರ ರೂವಾರಿ, ಇವೆಲ್ಲವನ್ನ ನೋಡೋಣ ಈ ರಿಪೋರ್ಟ್ನಲ್ಲಿ. ರಾಮಾನುಜಂ ಗಣಿತ ಶಾಲೆ ಬರೀ ಪಾಟ್ನಾ ಅಷ್ಟೇ ಅಲ್ಲ, ಬಿಹಾರದಲ್ಲಷ್ಟೇ ಅಲ್ಲ, ದೇಶದಾದ್ಯಂತ ಈ ಹೆಸರು ಚಿರಪರಿಚಿತ. ಗಣಿತಜ್ಞರಿಗೆ ರೂಪ ಕೊಡೋ ಈ ಪುಟ್ಟ ಪ್ರಯತ್ನಕ್ಕೆ ಮೂರ್ತ ರೂಪ ಸಿಕ್ಕಿದ್ದು 1992ರಲ್ಲಿ. ಆನಂದ್ ಕುಮಾರ್ ಈ ಕನಸಿನ ಹಿಂದಿನ ಕರ್ತೃತ್ವ ಶಕ್ತಿ. ಕೇಂಬ್ರಿಡ್ಜ್ ವಿವಿಯಲ್ಲಿ ವಿದ್ಯಾರ್ಥಿಯಾಗಬೇಕು ಅನ್ನೋದು ಆನಂದ್ ಕಣ್ಣುಗಳಲ್ಲಿದ್ದ ಬಾಲ್ಯದ ಕನಸು. ಆದ್ರೆ ಬಡತನ ಆ ಕನಸನ್ನ ಚಿಗುರಲು ಬಿಡ್ಲೇ ಇಲ್ಲ. मेरा बचपन का ही सपना था, ये रिसर्च भी करना है लेकिन हमको बनना है
एक टीचर, चाहे